ದೇವೇಗೌಡರು ರಾಜ್ಯ ಮತ್ತು ರಾಷ್ಟ್ರದ ಹಿರಿಯ ಮುತ್ಸದ್ದಿ ನಾಯಕರು. ಅವ್ರ ಬಗ್ಗೆ ಅಭಿಪ್ರಾಯವನ್ನು ನಾವು ಹೇಳುವ ಕೆಲಸ ಮಾಡಲ್ಲ. ಅದು ರಾಷ್ಟ್ರೀಯ ಮಟ್ಟದಲ್ಲೇ ತೀರ್ಮಾನ ಆಗುತ್ತೆ. ಇನ್ನು ನಮ್ಮ ಪಕ್ಷದಲ್ಲಿ ರಾಜ್ಯಸಭೆಗೆ ಹೆಸರು ಪ್ರಸ್ತಾವನೆ ಕಳಿಸೋದಕ್ಕೆ ಸೂಚನೆ ಬಂದಿತ್ತು. ಅದರಂತೆ ನಾವು ಚರ್ಚೆ ನಡೆಸಿ ರಾಜ್ಯದಿಂದ ಹಲವಾರು ಹೆಸರುಗಳನ್ನು ಕಳಿಸಿದ್ದೇವೆ. ಅದರೊಳಗಡೆ ಯಾರಿಗೆ ಮಾಡ್ತಾರೆ ಅನ್ನೋದು ಪಾರ್ಲಿಮೆಂಟ್ರಿ ಬೋರ್ಡಿಗೆ ಬಿಟ್ಟಿದ್ದು. ನಾವು ರಾಜ್ಯಸಭೆಗೆ ಒಂದು 5-6 ಹೆಸರುಗಳನ್ನು, ವಿಧಾನ ಪರಿಷತ್ತಿಗೆ 10ಕ್ಕೂ ಹೆಸರುಗಳನ್ನು ನಾವು ಇಲ್ಲಿಂದ ರೆಕಮೆಂಡ್ ಮಾಡಿದ್ದೇವೆ. ಅದರೊಳಗಡೆ ಪ್ರದೇಶವಾರು, ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ಕೊಟ್ಟು, ಅನುಭವ, ಹಿರಿತನ, ಈ ರೀತಿ ಎಲ್ಲ ಕ್ರೋಢೀಕರಿಸಿ ನಮ್ಮ ಅಭಿಪ್ರಾಯವನ್ನು ಪಾರ್ಲಿಮೆಂಟ್ರಿ ಬೋರ್ಡಿಗೆ ಕಳಿಸಿದ್ದೇವೆ. ಅಲ್ಲಿ ಯಾರಿಗೆ ತೀರ್ಮಾನ ಮಾಡ್ತಾರೋ ಅವರಿಗೆ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ. ಅದು ನಮ್ಮ ಪದ್ಧತಿಯೂ ಅಲ್ಲ. ಹಲವಾರು ಹೆಸರು ಕಳಿಸಿದ್ದೀವಿ. RCB ಗೆಲುವನ್ನು ಸಂಭ್ರಮಿಸಿದ ರೀತಿ ಅದು ದುರಂತಕ್ಕೆ ಕಾರಣ ಆಯಿತು. ಗೆಲುವಿನ ಕ್ರೆಡಿಟ್ಟು ಪಡಿಬೇಕು ಅನ್ನುವಂಥ ಹಪಾಹಪಿತನ ಅಮಾಯಕರ ಸಾವಿಗೆ ಕಾರಣ ಆಯಿತು. ಅಂಥದ್ದು ಮರುಕಳಿಸ್ಬಾರ್ದು. ಆ ಎಚ್ಚರದಲ್ಲಿ ನಾವಿರಬೇಕು. ಕ್ರೀಡೆಯನ್ನು ಕ್ರೀಡಾ ಸ್ಫೂರ್ತಿಯಿಂದಷ್ಟೇ ನೋಡಬೇಕು. ಬಹುಶಃ ಈ ಕಾರಣಕ್ಕೆ ಇರಬೇಕು. ಹಳೆ ಗಾದೆ ಮಾತು ಹುಟ್ಟಿರೋದು, ಯಾವುದೂ ಅತಿ ಆಗಬಾರ್ದು ಅಂತ. ಅತಿಯಾದರೆ ಅಮೃತವು ವಿಷ ಆಗತ್ತೆ. ಯಾವುದೂ ಅತಿ ಆಗಬಾರ್ದು. ಕ್ರೀಡೆಯನ್ನು ಅದನ್ನೊಂದು ಆನಂದಿಸಬೇಕು. ಅದನ್ನು ರಾಜ್ಯದ ಗೆಲುವು ಅಂತ ಯೋಚಿಸಿದ್ದೇ ಒಂದು ವಿಪರ್ಯಾಸ, ಒಂದು ದುರಂತ. ಆ ದುರಂತಕ್ಕೆ ಅದೇ ಕಾರಣ. ವಿಜಯ್ ಮಲ್ಯ ಹೇಳಿದರು, ನಾನು RCB ಅಂತ ಯಾಕಿಟ್ಟೆ ಅಂಥೇಳಿ, ರಾಯಲ್ ಚಾಲೆಂಜನ್ನು ಪ್ರಮೋಟ್ ಮಾಡೋಕ್ಕೆ ಅಂತ ಅವ್ರು ಹೇಳಿದರು. ಇವರೇನು ಮಾಡಿಬಿಟ್ರು, ಗೆದ್ದಿದ್ರ ಕ್ರೆಡಿಟ್ನ ನಾವು ಹೊಡ್ಕೊಂಬಿಡೋಣ, ಆ ಲಾಭ ನಾವು ಪಡೆದು ಅವ್ರ RCB ಅಭಿಮಾನಿಗಳ ಹೃದಯದಲ್ಲಿ ನಾವು ಪ್ರತಿಷ್ಠಾಪಿತಗೊಂಡ್ಬಿಡ್ಬೋದು, ನಮ್ಮ ಭ್ರಷ್ಟಾಚಾರ ಎಲ್ಲ ಮುಚ್ಚೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ರು. ಅಂದ್ಕೊಂಡು ಅದನ್ನು ಅತಿರೇಕಕ್ಕೆ ತಗೊಂಡು ಹೋದರು. ಅದ್ರ ಪರಿಣಾಮ ಅಮಾಯಕರ ಸಾವಾಯಿತು. ಅಂಥದ್ದು ಮರುಕಳಿಸ್ಬಾರ್ದು. ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ.